2,000 ಮರಿಗೆ ಹ್ಮ್ ಅಂದಾಜು ಒಂದು ಬ್ಯಾಚ್ಗೆ ಹ್ಮ್ 45 ದಿನ ಒಂದು ಬ್ಯಾಚ್ಗೆ ಎಷ್ಟು ನಿಮಗೆ ಆದಾಯ ಬರಬಹುದು ಆವರೇಜ್ ಆಗಿ? ಎಲ್ಲ ಖರ್ಚು ಎಲ್ಲ ಹೋಗಿ ಹ್ಮ್. ಒಂದರಿಂದ ಒಂದು 80 1 ಗಂಟೆ 80,000 ಇಂದ 1 ಲಕ್ಷ ಅಂತ ಲಕ್ಷವರೆಗೂ ಬರ್ಬೋದು. ಉಳಿಬಹುದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಫಾರ್ಮರ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮುರಳಿ. ಇವತ್ತು ನಾವು ಪೌಲ್ಟ್ರಿ ಫಾರ್ಮ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಪೌಲ್ಟ್ರಿ ಫಾರ್ಮ್ ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಯಾವ ತರ ಮಾಡ್ತಾ ಇದ್ದಾರೆ, ಅದಕ್ಕೆ ಎಷ್ಟು ಬಜೆಟ್ ಆಗಿದೆ, ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾಹಿತಿನ ಅಲ್ಲಿನ ಮಾಲೀಕರನ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಇದು ಯಾವ ಊರು, ಇದು ತಾಲೂಕ್ ಯಾವ್ದು, ಡಿಸ್ಟ್ರಿಕ್ಟ್ ಯಾವ್ದು, ಇದನ್ನ ವಿಷಯ? ತಾಲೂಕಾದ್ರೆ ಕೋಲಾರ ತಾಲೂಕು. ಇದು ಬಂದ್ಬಿಟ್ಟು ಅಲ್ಲಿ ಇದೆ, ಇಲ್ಲಿ ಬೈರ್ಸಂದ್ರ ಅಂದ್ಬಿಟ್ಟು. ಬೈರ್ಸಂದ್ರ ನಿಮ್ಮೂರ ಬಸ್ ಸ್ಟಾಪ್ ಅಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಇದೆ. ರಾಜನಹಳ್ಳಿ ಕ್ರಾಸ್ ಅಂತಾರೆ ಬಸ್ ಸ್ಟಾಪ್. ಸರಿ. ಆ ಕಡೆನೂ ಇದೆ ಬಸ್ ಸ್ಟಾಪ್, ಈ ಕಡೆನೂ ನಿಮ್ ಫಾರ್ಮ್ ಏನಾದ್ರು ಹೆಸರು ಇಟ್ಟಿದ್ದೀರಾ? SMS ಅಂತ ಇದೆ. SMS ಫಾರ್ಮ್, ಪೋಲ್ಟ್ರಿ ಫಾರ್ಮ್. ಇದ್ರಲ್ಲಿ ಎಷ್ಟು ಶೆಡ್ ಹಾಕಿದ್ದೀರಾ? ಒಂದ್ ಶೆಡ್ ಉದ್ದ ಎಷ್ಟು, ಅಗಲ ಎಷ್ಟು, ಇದೆಲ್ಲ ವಿಷಯ ತಿಳಿಸ್ಕೊಡಿ ಅಣ್ಣ. ಇದು ಜಮೀನ್ ಬಂದು 3/4 ಎಕರೆ ಇದೆ. 3/4 ಎಕರೆ? 3/4 ಎಕರೆ. ಸರಿ. 3/4 ಎಕರೆಯಲ್ಲಿ 4 ಶೆಡ್ 140 ಅಡಿ ಇಲ್ಲ 150 ಅಡಿ ಹಾಕೊಬಹುದು. ಸರಿ. ಶೆಡ್ ಇಂದ ಶೆಡ್ಗೆ 30 ಅಡಿ ಇರ್ಬೇಕು. ಶೆಡ್ ಇಂದ ಶೆಡ್ ಅಂತರ 30 ಅಡಿ ಇರ್ಬೇಕು. 30 ಅಡಿ ಇರಬೇಕು. ಲಾಂಗ್ ಎಷ್ಟಾನ ಇರ್ಲಿ. ತಿರುಗಿ ಒಂದು ಶೆಡ್ ಒಳಗಡೆ ಗ್ಯಾಪ್ ಇರ್ಬೋದಂದ್ರೆ 22 ಅಡಿ ಬರ್ಬೇಕು. 22 ಅಡಿ 22 ಅಡಿ ಬರ್ಬೇಕು. 23 24 ಇಡ್ತಾರೆ, ಇಡಬಾರ್ದು. ಜಾಸ್ತಿ ಅಗಲ ಇಟ್ರೆ ಏನಾಗುತ್ತೆ? ಅಗಲ ಇದ್ದಷ್ಟೇ ಆ ಹೊರಗಡೆಯಿಂದ ಗಾಳಿ ಒಳಗಡೆ ಬರಲ್ಲ, ಆಚೆಯಿಂದ ಗಾಳಿ ಎಲ್ಲ ಮರಿಗಳಿಗೂ ಗಾಳಿ ಆಗುತ್ತೆ, ಗಾಳಿ ವಾತಾವರಣ ಕಮ್ಮಿ ಆಗುತ್ತೆ. 22 ಅಡಿ ಇದ್ರೆ ಗಾಳಿ ವಾತಾವರಣ ಚೆನ್ನಾಗಿ ಬರುತ್ತೆ. ನೀವು ಈ ಶೆಡ್ ಕನ್ಸ್ಟ್ರಕ್ಷನ್ಗೆ ಈಗ ಅರ್ಧ ಎಕರೆಯಲ್ಲಿ ಮಾಡಿದೀನಿ ಅಂತೀರಾ? 3/4 ಎಕರೆ. 3/4 ಎಕರೆಯಲ್ಲಿ ಒಂದು ಶೆಡ್ಗೆ ಎಷ್ಟು ಖರ್ಚಾಗಿದೆ ನಿಮ್ಗೆ? 3 ಲಕ್ಷ ಆಗುತ್ತೆ ಒಂದು ಶೆಡ್ಗೆ. ಎಷ್ಟು ಮರಿನ ಒಂದ್ ಶೆಡ್ ಅಲ್ಲಿ ಮೇಯಿಸಬಹುದು ನಾವು? 3,000 ಮರಿ ಮೇಯಿಸುತ್ತೆ. 3,000 ಒಂದ್ ಶೆಡ್ಗೆ? 3,000. 3,000 ನಿಮ್ಗೆ 9,000 ಮೇಯಿಸಬಹುದು ಇಲ್ಲಿ 3 ಶೆಡ್ಗೆ. ಯಾವ ಕಂಪನಿಗೆ ಟೈಅಪ್ ಆಗಿದ್ದೀರಣ್ಣ ನೀವು? CRS ಕಂಪನಿ ಅಂತ ಬಂದಿದೆ. ಅವರೇ ಬಂದು ಒಂದು ಬ್ಯಾಚ್ ಬಿಟ್ಟಿದ್ದಾರೆ, ಮತ್ತೆ ರೆಡಿ ಮಾಡ್ತಾ ಇದ್ದಾರೆ. CRS. CRS. ಸರಿ ಸರಿ. ಅವರು ದುಡ್ಡು ಹೆಂಗ್ ಕೊಡ್ತಾರೆ ನಿಮ್ಗೆ? ದುಡ್ಡು 15 ದಿನಕ್ಕೆ ಚೆಕ್ ಆಗ್ತದೆ, ನಾವು ಡ್ರಾ ಮಾಡ್ಕೊಂಡು. ಕೆಜಿ ಮೇಲೆ ಕೊಡ್ತಾರೆ ಅಂತಾರೆ? ಕೆಜಿ ಮೇಲೆ. ನಿಮ್ಗೆ ಆವರೇಜ್ ಎಷ್ಟು ಬರ್ಬೇಕು ಒಂದು ಮರಿ? ಆವರೇಜ್ 2 kg 200 ಗ್ರಾಮ್ ಬರ್ಬೇಕು. 2 kg 40 ದಿನಕ್ಕೆ. ಅದಕ್ಕಿಂತ ಕೆಳಗ್ ಬಂದ್ರೆ? ಅದಕ್ಕಿಂತ ಕೆಳಗೆ ಬಂದ್ರೆ ಸ್ವಲ್ಪ ಪೇಮೆಂಟ್ ಕಮ್ಮಿ ಆಗುತ್ತೆ. ಸ್ವಲ್ಪ ಮಿನಿಮಮ್ ಎಷ್ಟು ಕೊಡ್ತಾರೆ ಕೆಜಿಗೆ ಅವರು? 6,500 ರೂಪಾಯಿ ಕೊಡ್ತಾರೆ. 6,500 ಮಿನಿಮಮ್. ಅದು ಕಮ್ಮಿ ಆದ್ರೂನು ಅಷ್ಟು ಮಿನಿಮಮ್ ಕೊಟ್ಟೆ ಕೊಡ್ತಾರೆ ಅಂದ್ಬಿಟ್ಟು ನಾವು ಡಿಲೇ ಆಗಿ ಮೇಯಿಸಬಾರ್ದು. ಚೆನ್ನಾಗಿ ಮೇಯಿಸ್ಕೊಂಡ್ರೆ ಸ್ವಲ್ಪ ಪೇಮೆಂಟ್ ಚೆನ್ನಾಗಿ ಬರುತ್ತೆ, ಅವ್ರಿಗೂ ಲಾಸ್ ಆಗಲ್ಲ ಕಂಪನಿ ಅವ್ರಿಗೆ. ಸರಿ ಸರಿ. ಮತ್ತೆ ಕಂಪನಿ ಚೆನ್ನಾಗಿರುತ್ತಾನೆ, ನಮಗೂ ರೈತರಿಗೆ ಹಾಕೊಡೋದು. ಹೌದೌದು, ಅದು ನಿಜಾನೇ. ನಾವು ಚೆನ್ನಾಗಿ ಅವ್ರಿಗೆ ಇಳುವರಿ ಕೊಟ್ರೆ ಅವರು ಸ್ವಲ್ಪ ನಮ್ಗೆ 20% 50% ಹಾಕೊಡ್ತಾರೆ. ಇಲ್ದಿರೆ ಅವ್ರ ಕಂಪ್ನಿಲೇ ಲಾಸ್ ಆದ್ಮೇಲೆ ನಮ್ ಮರಿ ಕೊಡಲ್ಲ, ಮುಚ್ಚಾಕ್ತಾರೆ. ಇದು ಎಷ್ಟು ದಿನದ ಕೃಷಿ ಅಣ್ಣ ಇದು? ಮರಿ ತಂದಾಗಿಂದ 42 ದಿನ. 42 ದಿನಕ್ಕೆ 42 ದಿನ ಕಂಪ್ಲೀಟ್ ಆಗುತ್ತೆ. ಮರಿ ತೆಗಿತಾರ ಅವರು? 35 ದಿನಕ್ಕೂ ತೆಗಿತಾರೆ ಡಿಮ್ಯಾಂಡ್ ಇದ್ರೆ. ಡಿಮ್ಯಾಂಡ್ ಇಲ್ಲ ಅಂದ್ರೆ ಒಂದು 45 ದಿನ 50 ದಿನ ಒಳಗಡೆ. 45 ದಿನ 50 ದಿನ. ಇದು ಕೋಳಿ ತಗೊಂಡ್ ಹೋಗಿದ ತಕ್ಷಣ ದುಡ್ಡು ಕೊಟ್ಬಿಡ್ತಾರ? 15 ದಿನ ಆಗುತ್ತೆ. 15 ದಿನ ಆಗುತ್ತೆ. ಅವರು ಎಲ್ಲ ಫೀಡ್ ಎಷ್ಟು, ಮೆಡಿಸಿನ್ ಎಷ್ಟು, ಲಾರಿ ಬಾಡಿಗೆ ಅವೆಲ್ಲ ಎತ್ತಿ ನಮ್ಮ ಕೋಳಿ ಕೆಜಿ ಮೇಲೆ ಎಷ್ಟು ಬೀಳುತ್ತೆ, ಖರ್ಚು ಎಷ್ಟು ಬಿದ್ದಿದ್ದೆ ಕೆಜಿಗೆ ಅವೆಲ್ಲ ಇದ್ ಮಾಡಿ ಆಮೇಲೆ ನಮ್ಗೆ ಪೇಮೆಂಟ್. ಸರಿ ಸರಿ. ಇದು ಫೀಡ್ ಎಲ್ಲ ಅವರೇ ಕೊಡ್ತಾರ? ಎಲ್ಲ ಫೀಡ್ ಎಲ್ಲ ಅವರೇ ಕೊಡ್ತಾರೆ. ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ A to Z ಫೀಡ್ ಎಲ್ಲ ಅವರೇ ಕೊಡ್ತಾರೆ. ಇದು ಮೆಡಿಸಿನ್ ಎಲ್ಲ ಅವರೇ ಕೊಡ್ತಾರೆ. ಇಲ್ದಿದ್ದು ನಾವು ಬೇರೆ ಸಪರೇಟ್ ಅಲ್ಲಿ ತಕೊಂಡ್ಬಂದು ಬಲ್ಸ್ಕೊಂಡ್ಬೇಕು.
ಮೆಡಿಸಿನ್ ಹಾಕಕ್ಕೆ ಮರಿಗಳಿಗೆ ಎಲ್ಲ ಅವರೇ ಬರ್ತಾರಾ? ಇಲ್ಲ ಇಲ್ಲ ಸೂಪರ್ವೈಸರ್ ನಾವ್ ಹಾಕೋದು. ನೀವೇ? ಅವರು ಇಷ್ಟು 1000 ಮರಿಗೆ ಹ. ಇಷ್ಟು ಔಷಧಿ ಹಾಕ್ಬೇಕಂತಾರೆ ಡ್ರಮ್ಗೆ, ವಾಟರ್ ಡ್ರಮ್ಗೆ ನೀರಲ್ಲಿ ಮಿಕ್ಸ್ ಮಾಡಿ? ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋದು. ಸರಿ ಸರಿ. ಮತ್ತೆ 3 ದಿನಕ್ಕೆ ಕಣ್ಣಿಗೆ ಡ್ರಾಪ್ಸ್ ಬಿಡ್ಬೇಕು. 12 ದಿನಕ್ಕೆ ಒಂದು ಡ್ರಾಪ್ಸ್ ಬಿಡ್ಬೇಕು. ತಿರ್ಗಿ 22 ದಿನಕ್ಕೆ ಒಂದು ಡ್ರಾಪ್ಸ್ ಹೊಡೆದು ಏನೋ ಮರಿಗೆ ಪ್ರಾಬ್ಲಮ್ ಆದ್ರೆ ಕತ್ತಿಗೆ ಇಂಜೆಕ್ಷನ್ ಹಾಕ್ತಾರೆ. ಕತ್ತಿಗೆ ಇಂಜೆಕ್ಷನ್ ಅವರೇ ಅಂದ್ರೆ ಕಲ್ಸ್ಕೊಡ್ತಾರೆ. ಅದು ಯಾವಾಗೂ ಹಂಗಾಗಲ್ಲ, ಯಾವಾಗಾದ್ರೂ ಯಾವಾಗ ಅವರು ಸೂಪರ್ವೈಸರ್ ಬಂದು ನೋಡ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಏನಾದ್ರು ಆತರ ಏನಾದ್ರು ರೋಗ ಕಾಣಿಸ್ಕೊಂಡ್ರೆ ಅವರು ಸೂಪರ್ವೈಸರ್ ಡೈಲಿ ಬರ್ತಾ ಇರ್ತಾರೆ. ಡೈಲಿ ಬರ್ತಾರೆ. ಕೋಳಿ ಆಪರೇಷನ್ ಮಾಡಿ ಏನ್ ಕಾಯಿಲ್ಲ ಏನ್ ಸತ್ತಿದೆ ಅಂತ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಗೆ ಈ ಕಂಬಗಳು ನಾಟಿದ್ರಲ್ಲ ನೀವು, ಇದು ಒಂದ್ ಮಧ್ಯದ ಉದ್ದ ಇದೆ, ಈ ಕಡೆ ಗಿಡ್ಡ ಇದಾವೆ. ಇವು ಎಷ್ಟು ನಿಮ್ಗೆ ಒಂದೊಂದು ಕೂಸ ಎಷ್ಟು ಬಿದ್ದಿದಾವೆ ಅಮೌಂಟ್? 150 ರೂಪಾಯಿ ಒಂದು ಅಡಿಗೆ. 150 ರೂಪಾಯಿ. 50 ರೂಪಾಯಿ ಅಡಿ ಅಡಿ ಲೆಕ್ಕ 150 ರೂಪಾಯಿ ಒಂದು ಅಡಿ. 150 ರೂಪಾಯಿ. ನೀವು ಸೆಕೆಂಡ್ಸ್ ಅಲ್ಲಿ ತರ್ಸ್ಕೊಂಡಿದ್ದೀರಾ? ಸೆಕೆಂಡ್ಸ್ ಅಲ್ಲಿ ತರ್ಸ್ಕೊಂಡಿದ್ದೀವಿ. ಅದಕ್ಕೇನು ಕಲ್ಲಿಗೇನು ಇದಾಗಲ್ಲ, ಹೊಸದಾದ್ರು ಹಳೆದಾದ್ರು? ಮತ್ತೆ ಹೆಂಚುನು ಹಳೆದನ ನಿಮ್ಮ? ಹೆಂಚು ಹಳೆದೆ, ಮರಗಳು ಸ್ವಲ್ಪ ಹೊಸದಿದೆ, ಸ್ವಲ್ಪ ಹಳೇದಿದೆ. ಇದು ಏನ್ ಕಟ್ಟಿಗೆ ಹಾಕಿದ್ರಣ್ಣ ಇದ್ರಲ್ಲಿ ನೀವು? ಇದು ನೀಲಗಿರಿ ಬುಡಕ್ ಹಾಕಿದಿರ? ಮತ್ತೆ ಮೇಲ್ಗಡೆ ಎಲ್ಲ ಫುಲ್ ಎಲ್ಲ ಇದೆ. ಮೇಲ್ಗೆ ಅಡಿಕೆ ಡಬ್ಬೆ, ಅಡಿಕೆದು ರಿಪೀಸ್ ಅಡ್ಡ ಕಟ್ಟಿದಿರ? ಸರಿ ಸರಿ. ಇದು ಹೆಂಚು ನಿಮ್ಗೆ ಈಗ ಸೆಕೆಂಡ್ಸ್ ಅಲ್ಲಿ ತಗೊಂಡಿದ್ದೀರಾ? ಒಂದ್ ಹೆಂಚಿಗೆ ಎಷ್ಟು ರೂಪಾಯಿ ಬಿದ್ದಿದೆ? 6 ರೂಪಾಯಿ ಬಿದ್ದಿದೆ. ಹೊಸ ತಗೋಬೇಕಂದ್ರೆ? ಹೊಸ 12 ರೂಪಾಯಿ 15 ರೂಪಾಯಿ ಇದೆ. ಅರ್ಧಕ್ಕರ್ಧ ಜಾಸ್ತಿ. ಸೊ ಅದಕ್ಕೆ ನಿಮಗೆ ಒಂದ್ ಶೆಡ್ 3 ಲಕ್ಷದಲ್ಲಿ ವೆಚ್ಚದಲ್ಲಿ ಆಗ್ತಾ ಇರೋದು? 3 ಚಿಲ್ಲರೆ ಆಗುತ್ತೆ. ಹೊಸದಾಗ್ ಮಾಡ್ಬೇಕು ಅನ್ಕೊಂಡ್ರೆ ಅವ್ರಿಗೆ 6 ಲಕ್ಷ ಆಗುತ್ತೆ. ಎಲ್ಲ ಹೊಸದು, ಕಲ್ಲು ಮರ ಹೆಂಚು ರಿಪೀಸು ಎಲ್ಲ ಹೊಸದು ಡಬಲ್ ಆಗೋಗುತ್ತೆ. ಸೊ ನಾವು 3000 ಕೋಳಿ ಮೇಯಿಸ್ಬೇಕಂದ್ರೆ ನಾವು ಹೊಸದಾಗಿ ಹೊಸ ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ನಮ್ಗೆ 6 ಲಕ್ಷ, 4 ಇಂದ 5 ಬೇಕೇ ಬೇಕು. ಆ ಕೆಲಸ ಮೇಲೆ ಡಿಪೆಂಡ್ ಇರುತ್ತೆ. ಸರಿ ಸರಿ. 1 ಎಕರೆ ಜಮೀನಲ್ಲಿ 1 ಎಕರೆ ಜಮೀನಿಗೆ 5 ಶೆಡ್ ಮಾಡ್ಬೋದು. 1 ಎಕರೆ 5 ಶೆಡ್ ಮಾಡ್ಬೋದು. 5 ಶೆಡ್ ಲಾಂಗ್ ಇದ್ರೆ 2 ಶೆಡ್ ಮಾಡ್ಬೋದು. ಸ್ವಲ್ಪ ಬಂದ್ರೆ ಜಮೀನ್ ಉದ್ದ ಇದ್ರೆ ನಮ್ಗೆ ಇನ್ನೂ ಕಮ್ಮಿ ಬೀಳುತ್ತೆ. 4 ಶೆಡ್ ಬೀಳಬಹುದು, ಒಂದೇ ಶೆಡ್ ಜೈಂಟ್ ಬೀಳಲ್ಲ. ಇದು ಅಟ್ಯಾಚ್ ಆಗುತ್ತೆ, ಒಂದೇ ಹಾಕೊಂಬೋದು. ನೀವು ಇಲ್ಲಿ ಆಲ್ರೆಡಿ ಈ ಕಡೆ 3 ಎಕರೆ ಇದೆಯಾ? ಇದು 3 ಎಕರೆ. ಅದೇ ಸೇಮ್ 3 ಶೆಡ್ ಹಾಕಿದ್ದೀರಾ? 4 ಶೆಡ್. ಇದು 4 ಶೆಡ್ ಇದೆ. ಈ ಕಡೆ 4 ಇದೆ, 3 ರೆಡಿ ಆಗಿದೆ. ಇನ್ನೊಂದು ಲಾಸ್ಟ್ ಒಂದು ಇನ್ನು ಹಾಕೋ ಪ್ಲಾನ್ ಇದೆ. ಇಲ್ಲಿ ಎಲ್ಲ ಮೆಟೀರಿಯಲ್ಸ್ ಬಂದಿದೆ. ಲೇಬರ್ಸ್ ಪ್ರಾಬ್ಲಮ್. ಇದು ಫಿನಿಶಿಂಗ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ನಾಳೆಯಿಂದ ಕೈ ಇಕ್ತಾರೆ. ನಾವು ಇವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಮೇಲೆ ಎಷ್ಟು ದಿನಕ್ಕೆ ನಮಗೆ ಮುಗಿಸ್ಕೊಡ್ತಾರೆ? ಅದು ನಮ್ಮಲ್ಲಿ ಇರುತ್ತೆ. ನಾವು ಮೆಟೀರಿಯಲ್ ತಂದು ಕೊಟ್ಬಿಟ್ಟಿರ್ತೀವಿ ಅವ್ರಿಗೆ, ಅವ್ರ ವರ್ಕರ್ಸ್ ಬಂದು ಎಷ್ಟು ದಿನಕ್ಕೆ ಮುಗಿಸ್ಕೊಡ್ತಾರೆ? ತಿಂಗಳೊಳಗಡೆ ಮಾಡ್ತಾರೆ. ತಿಂಗಳೊಳಗಡೆ ಮುಗಿಸ್ಕೊಡ್ತಾರೆ. ಫಿನಿಶಿಂಗ್ ತಿಂಗಳೊಳಗಡೆ ಕೊಡ್ತಾರೆ. ಇವರು ಕಾಂಟ್ರಾಕ್ಟ್ ಇವರು ಕೆಲಸ ಮಾಡೋರು, ಇವರು ಎಲ್ಲಿನವರು? ಇವ್ರ ವಿಷಯ ಸ್ವಲ್ಪ ತಿಳಿಸ್ಕೊಡ್ತಾರೆ ನಮ್ಗೆ. ಇಲ್ಲಿ ಪಕ್ಕದಲ್ಲಿ ಮಿನ್ಸಂದ್ರ ಅಂತ ಐತೆ. ಮಿನ್ಸಂದ್ರ ಊರವ್ರು. ಇಲ್ಲಿ ಲೋಕಲ್ ಅವ್ರೆ? ಲೋಕಲ್ ಸ್ವಲ್ಪ ಹಿಡ್ಕೊಂಡ್ರೆ ನಮ್ಕ ಕೆಲ್ಸ ಹೆಂಗ್ ಬೇಕಾ ಮಾಡಿಸ್ಕೊಬಹುದು. ದೂರ ಬಂದ್ರೆ ಅವ್ರು ಬರ್ತಾರೆ, ಆಟೋ ಬಿಟ್ಟು ಮಾಡ್ಬಿಟ್ಟು ತಪ್ಸ್ಕೊಂಡು ಹೋಗ್ಬಿಟ್ಟು ತಿರುಗಿ ಮತ್ತೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರನ್ನ ಹುಡ್ಕೊಳ್ಳೋದು ಕಷ್ಟ. ಇಲ್ಲ ಅಕ್ಕಪಕ್ಕದವ್ರು ನಾವು ನೀಟಾಗಿದೆ. ಸೊ ನೀವು ಈ ಜಮೀನ್ ಸುತ್ತ ನೀಟಾಗಿ ಎಲ್ಲ ಫೆನ್ಸಿಂಗ್ ಹಾಕೊಂಡಿದೀರಾ? ಏನು ನಾಯಿನೋ ಒಳಗಡೆ ಬರಂಗಿಲ್ಲ? ಸೊ ನಿಮ್ಗೆ ಈಗ ಆಲ್ರೆಡಿ 4 ಶೆಡ್ ಇದೆ. ಇದ್ರಲ್ಲಿ 12,000 ಮರಿ ಮೇಯಿಸ್ತಾ ಇದ್ದೀರಾ ನೀವು. ಸೊ 12,000 ಮರಿಗೆ ಅಂದಾಜು ಒಂದು ಬ್ಯಾಚ್ಗೆ 45 ದಿನ ಒಂದು ಬ್ಯಾಚ್ಗೆ ಎಷ್ಟು ನಿಮ್ಗೆ ಆದಾಯ ಬರಬಹುದು ಆವರೇಜ್ ಆಗಿ? ಎಲ್ಲ ಖರ್ಚು ಎಲ್ಲ ಹೋಗಿ ಒಂದು 80,000 ಗಂಟ 80,000 1 ಲಕ್ಷ ಉಳಿಬಹುದು. ಖರ್ಚು ಎಲ್ಲ ಮೆಡಿಸಿನ್ ಎಲ್ಲ ಹೋಗುತ್ತೆ, ಲೇಬರ್ದು ಎಲ್ಲ ಕಂಪ್ನಿಯವ್ರು ಕರೀದು ಒಟ್ಟದು ಎಲ್ಲ ಖರ್ಚಿದೆ. ಎಲ್ಲ ಹೋಗಿ ಒಂದು 70-80 ಉಳ್ಕೊಂತವೆ. ಸರಿ ಸರಿ. ಸೊ ಈಗ ನೀವು ಅದನ್ನೇ ಡಬಲ್ ಮಾಡ್ಕೊಂಡಿದೀರಾ. ಸೊ ಈ 4 ಶೆಡ್ ಹಾಕೊಂಡ್ರೆ ನಿಮಗೆ ಸ್ವಲ್ಪ ಬರುತ್ತೆ ಅಂತ ಲೋನ್ ಮಾಡಿ ಮಾಡಿಸ್ತಾ ಇದೀರಾ? ಯಾವ ಬ್ಯಾಂಕ್ ಕಡೆಯಿಂದ ಲೋನ್ ತಗೊಂತಾ ಇದೀರಾ ನೀವು? PLD ಬ್ಯಾಂಕ್ ಇಂದ. PLD ಗ್ರಾಮೀಣ ಬ್ಯಾಂಕ್.
ಅವರು ಎಷ್ಟು ಲೋನ್ ಕೊಡ್ತಾರೆ ನಿಮ್ಗೆ? 10 ಲಕ್ಷ ಕೊಡ್ತಾರೆ. 10 ಲಕ್ಷ ಅಂದ್ರೆ ಇದಕ್ಕೂ ಅಲ್ಲೇ ಮಾಡಿದ್ದು. ಭೂಮಿ ಪತ್ರಗಳು ಎಲ್ಲ ಇಡ್ಬೇಕು. ಎಲ್ಲ ಭೂಮಿ ಕರೆಕ್ಟ್ ಪತ್ರ ಎಲ್ಲ ಆಗಿರ್ಬೇಕು, ಡಾಕ್ಯುಮೆಂಟ್ ಕರೆಕ್ಟ್ ಇದ್ದು 4-5 ಬ್ಯಾಂಕ್ ಅಲ್ಲಿ ಸೈನ್ ಹಾಕ್ಸಿ ಸೈನ್ ಹಾಕ್ಸಿ ಇವ್ರದ್ದು ವೆರಿಫೈ ಮಾಡಿಸಿದ್ಮೇಲೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡೋದು. ಬೇರೆ ಬ್ಯಾಂಕ್ ಅಲ್ಲಿ ಇವ್ರು ಸಾಲ ಇಲ್ಲ ಅಂತ ಅವರು ನೋಡಿ ಚೆಕ್ ಮಾಡಿ ಸೈನ್ ಮಾಡಿ ಕೊಡ್ತಾರೆ. ಸರಿ ಸರಿ. ಸುಮ್ನೆ ಅವರು ಲೋನ್ ಕೊಡಕ್ ಹೋಗಲ್ಲ. ಎಲ್ಲಿ ಕೊಡ್ತಾರೆ? ಅವ್ರಿಗೂ ಪ್ರೂಫ್ ಬೇಕಲ್ಲ. ಕ್ಯಾಂಡಿಡೇಟ್ 4-5 ಬ್ಯಾಂಕ್ ಕಳ್ಸ್ತಾರೆ. ಅವರು ನೋಡಿ ನಮ್ಮ ಅಕೌಂಟ್ ಬ್ಯಾಂಕ್ ಅಲ್ಲಿ ಒತ್ತಿ ಆಮೇಲೆ ಇದ್ರಲ್ಲಿ ನೋಡಿ ಕಂಪ್ಯೂಟರ್ ಅಲ್ಲಿ ಯಾವ್ದು ಇಲ್ಲಪ್ಪ ಅಂದ್ರೆ ಸೈನ್ ಹಾಕಿ ಕೊಡ್ತಾರೆ. ಏನು ಇಲ್ಲಪ್ಪ ಹಾಕಲ್ಲ ಅಂತ. ಏನು ಪೆಂಡಿಂಗ್ ಬ್ಯಾಲೆನ್ಸ್ ಏನು ಇರಬಾರ್ದು, ನಿಮ್ಗೆ ಮುಂಚೆ ಲೋನ್ಗಳು ಇರಬಾರ್ದು, ಎಲ್ಲ ಕ್ಲಿಯರ್ ಇರ್ಬೇಕು. ಅವಾಗ ಅಷ್ಟೇ ನಿಮ್ಗೆ ಲೋನ್ ಕೊಡ್ತಾರೆ. ತೋಟ ಮಾಡಿ ಲಾಸ್ ಆಗೈತು. ತೋಟದಲ್ಲಿ ಅದೇ ರೇಟ್ ಅದು ಇಳುವರಿ ಬಂದ್ಮೇಲೆ ನಮ್ ಕೈಯಲ್ಲಿ ಇಲ್ಲ ಅದ್ರ ರೇಟ್ ಬರೋದು ಬಿಡೋದೆಲ್ಲ. ನೋಡ ಅಲ್ಲಿ ಚಿಕ್ಕಡಿ ಹಾಕಿದ್ರಿ ವರ್ಷ ಆಗಿದೆ ಚಿಕ್ಕಡಿ ಕಾಯಿ ಹಾಕಿ ನೋಡ ಹಂಗ್ ಬೆಳ್ಕೊಂಡಿದೆ. ಫಸಲಿಲ್ಲ, ಹುಳ ಜಾಸ್ತಿ, ರೇಟ್ ಇಲ್ಲ. ಈಗ ರೇಟ್ ಇದೆ, ಈಗ ಕಾಯಿ ಇಲ್ಲ. ಹೈಬ್ರಿಡ್ ವೆರೈಟಿ ಹೈಬ್ರಿಡ್ ಮಾಡಿಸಿದ್ನಕ ಅದಕ್ಕೆ ಗೊಬ್ಬರ ಏನು ಬಿತ್ತನೆ ಏನು ಎಲ್ಲ ಆಗಿ 40,000 ರೂಪಾಯಿ ಆಗಿದೆ. ಏನು ಬಂದಿಲ್ಲ. ಇನ್ನ ಕೂಲಿಯರ್ ಬಂದ್ರೆ ಅದ್ ಕಾಯಿ ಕಿಲಾಕ್ ಬಂದ್ರೆ ಒಂದ್ 50 ಕೆಜಿ 100 ಕೆಜಿ ಒಳಗಡೆ ಸಿಗುತ್ತೆ. 8 ಜನ ಬರ್ತಾರೆ. 8 ಜನ 50 ಕೆಜಿ 60 ಕೆಜಿ ಕಿಲೋದು. ಅದಕ್ಕೆ ಇವಾಗ ಲಾಸ್ಟ್ ಮಾಡಾಕಿದ್ವಿ, ಕಟ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಧನ್ಯವಾದ.